ನಮಸ್ಕಾರ ಪ್ರೇಕ್ಷಕರೇ, ವೆಲ್ಕಮ್ ಟು ಅವರ್ ಚಾನಲ್. ನಮ್ಮ ಚಾನಲ್ಗೆ ಸ್ವಾಗತ. ಈಗಾಗಲೇ PUCಯ ಒಂದು ಮೂರನೇ ಎಕ್ಸಾಮ್ನ ರಿಸಲ್ಟ್ನ ಒಂದು ಕ್ಲೂವನ್ನು ಕೊಡಲಾಗಿದೆ. ಕೀ ಉತ್ತರಗಳನ್ನು ಅಪ್ಡೇಟ್ ಮಾಡಲಾಗಿದೆ. ಸೊ ಕೀ ಉತ್ತರಗಳು ಬಂದು ಒಂದು 15 ದಿನಗಳಲ್ಲಿ ಅವರುಗಳಿಗೆ ರಿಸಲ್ಟ್ಗಳನ್ನು ಕೊಟ್ಟುಬಿಡ್ತಾರೆ. 15 ದಿನ ಒಳಗಾಗಿನ ರಿಸಲ್ಟ್ಗಳನ್ನು ಅನೌನ್ಸ್ ಮಾಡ್ತಾರೆ. ಆದರೆ ನಮ್ಮ PUC ಆದಮೇಲೆ SSLC ಎಕ್ಸಾಮ್ 2ದ ಒಂದು ಅಪ್ಡೇಟ್ ಏನಂತ ಹೇಳೋದಾದರೆ, ಈಗಾಗಲೇ ಒಂದು ಕೀ ಉತ್ತರಗಳು ಬಂದಿವೆ. ಸೊ ಕೀ ಉತ್ತರಗಳು ಬಂದ ಮೇಲೆ ಇವಾಗ ಒಂದು ವಾರ ಆಗಿದೆ. ಸೊ ಕೀ ಉತ್ತರಗಳು ನಮಗೆ ಸಿಕ್ಕಿಬಿಟ್ಟಿದೆ. ಆದರೆ ರಿಸಲ್ಟ್ಸ್ ಬಗ್ಗೆ ಕಾಯ್ತಾ ಇದ್ದೀವಿ. 1ನೇ ತಾರೀಕು ಹೋಗುತ್ತೋ, 2ನೇ ತಾರೀಕು ಹೋಯಿತು, ಇವತ್ತು 7ನೇ ತಾರೀಕು. ಆದರೆ ಸೊ ಬೇರೆ ಬೇರೆ ಮೂಲಗಳಿಂದ ನಾವು ನೋಡ್ತಾ ಇದ್ದರೆ ಸೊ ರಿಸಲ್ಟ್ಸ್ ಅಪ್ಡೇಟ್ ಆಗುವಂಥದ್ದು ಇನ್ನು 2 ದಿನಗಳಲ್ಲಿ ಅಪ್ಡೇಟ್ ಆಗುವಂಥ ಚಾನ್ಸಸ್ ಇದೆ. ಸೊ ನಾವು ಹೇಳಿದಾಗೆ 8ನೇ ತಾರೀಕಿಗೆ ರಿಸಲ್ಟ್ಸ್ ಅನೌನ್ಸ್ಮೆಂಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಒಂದು ವಾರದ ಒಳಗೆ ಅಂತ ಹೇಳಿದ್ರು, ನಾಳೆಗೆ ಒಂದು ವಾರ ಆಗುತ್ತೆ. ಸೊ ಒಂದು ವಾರ ರಿಸಲ್ಟ್ಗಳನ್ನು ಕೊಡಬೇಕಂತಿತ್ತು. ಸೊ ಅಕ್ಸೆಪ್ಟೆಡ್ ನಾಳೆ ಅಪ್ಡೇಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಇನ್ನೂವರೆಗೆ ಕೂಡ ಆಫಿಷಿಯಲ್ ಅನೌನ್ಸ್ಮೆಂಟ್ ಆಗಿಲ್ಲ. ಸೊ ಆಫಿಷಿಯಲ್ ಅನೌನ್ಸ್ಮೆಂಟ್ಸ್ ಎಲ್ಲಿ ಕೂಡ ಆಗಿಲ್ಲ. ಆದರೆ ಸೊ ಪ್ರೈವೇಟ್ ವೆಬ್ಸೈಟ್ಗಳಲ್ಲಿ ಕೂಡ ಏನಂತಂದರೆ ಜುಲೈ 1st ವೀಕಲ್ಲಿ ಅಪ್ಡೇಟ್ ಆಗುತ್ತೆ ಅಂತ ಮಾಹಿತಿಗಳು ಬರ್ತಾ ಇದ್ದಾವೆ. ಆದರೆ SSLCಯ ಬೋರ್ಡ್ ವತಿಯಿಂದ ಯಾವುದೇ ಥರಂಥ ಒಂದು ರಿಪ್ಲೈ ಕೂಡ ಇನ್ನೂವರೆಗೆ ಆಗಿಲ್ಲ. ಆದರೆ ಪ್ರೈವೇಟ್ ವೆಬ್ಸೈಟ್ಗಳು ಹೇಳ್ತಿರೋದು ಏನಂದರೆ ರಿಸಲ್ಟ್ಗಳನ್ನು 8ನೇ ತಾರೀಕಿಗೆ ಆಗ್ಬೋದು ಅಂತ ಎಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ಮತ್ತು ಒಂದಷ್ಟು ವೆಬ್ಸೈಟ್ಗಳಲ್ಲಿ 9ನೇ ತಾರೀಕಿಗೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಸೋಮವಾರ ದಿನ ಆಗುತ್ತೆ, ಓವರಾಲಾಗಿ ಸೋಮವಾರ ದಿನ ಆಗ್ಬೋದು ಅಂತ. ಸೊ ನಾಳೆಗೆ ಸಂಡೇ ಇರೋದ್ರಿಂದ ಇದು ಎಷ್ಟರ ಮಟ್ಟಿಗೆ ರಿಸಲ್ಟ್ ಅನೌನ್ಸ್ಮೆಂಟ್ ಆಗೋದು ಕೂಡ ಒಂದು ಕಾದು ನೋಡಬೇಕಾದಂಥ ವಿಷಯ. ಬಟ್ ಭಾಳಷ್ಟು ಮೂಲಗಳು ತಿಳಿಸ್ತಾ ಇರೋದು ಏನಂತಂದರೆ ಈ ವೀಕ್ ಒಳಗಡೆ ಬರುತ್ತೆ ಅಂತ ಎಕ್ಸೆಪ್ಟೇಷನ್ ಮಾಡಿದ್ದೀವಿ. ಸೊ ಕಾದು ನೋಡಬೇಕು. ನಾಳೆಗೆ ಸಂಡೇ ಇರೋದ್ರಿಂದ ಆಗುತ್ತೋ ಬಿಡುತ್ತೋ ಅನ್ನೋದು ಕೂಡ ಒಂದು ಗೆಸ್ಸಿಂಗ್ ಅಂತ ಹೇಳ್ಬೋದು. ಬಟ್ ನಮ್ಮ ಶಿಕ್ಷಣ ಇಲಾಖೆ ಹೇಳೋದಂದರೆ ಈ ವಾರದಲ್ಲಿ ಬರುತ್ತೆ ಅಂತ ಹೇಳಿದ್ರು. ಬಟ್ ನಾಳೆಗೆ ಒಂದು ದಿನ ಟೈಮ್ ಇದೆ ಸೊ ಅಪ್ಡೇಟ್ ಆಗುವಂಥದ್ದು. ಬಟ್ ಪ್ರೈವೇಟ್ ವೆಬ್ಸೈಟ್ಗಳು ಹೇಳೋದು ಏನಂತಂದರೆ ನಾಳೆಗೆ ಬರುತ್ತೆ ಅಂತ ಹೇಳ್ತಾ ಇದ್ದಾವೆ.